ಸರ್ವಜ್ಞ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ. ಕುಂಬಾರ ಸಮುದಾಯದವರು ಒಗ್ಗಟ್ಟಿನ ಕೊರತೆಯಿಂದ ಸೌಲಭ್ಯ ವಂಚಿತರಾಗಿದ್ದಾರೆ. ಚಿಂತಾಮಣಿ ಸಿಂಧು ನಾಗರಿಕತೆಯಿಂದಲೂ ಕುಂಬಾರ ಸಮುದಾಯದವರು ಮಡಿಕೆ ತಯಾರಿಕೆ ಮಾಡುವ ಕುಲವೃತ್ತಿಯಲ್ಲಿ ತೊಡಗಿದ್ದು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ. ಇನ್ನಾದರೂ ಸರ್ಕಾರಗಳು ಜನಾಂಗದ ಅಭಿವೃದ್ಧಿಗೆ ಹೆಚ್ಚು ಗಮನ ಹರಿಸಬೇಕು ಎಂದು ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮದಲ್ಲಿ ಒತ್ತಾಯಿಸಿದರು. ನಗರದ ಚಿಂತಾಮಣಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದಂತಹ ತ್ರಿಪದಿ ಬ್ರಹ್ಮ ಸರ್ವಜ್ಞರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಪರ ಶಿರಸ್ತೆದಾರ ರಮೇಶ್ ಮಾತನಾಡಿ, ಸರ್ವಜ್ಞ ಜಯಂತಿಯನ್ನು ಪ್ರತಿ ವರ್ಷವೂ ಸಹ ಫೆಬ್ರವರಿ 20ರಂದು 16ನೇ ಶತಮಾನದ ಪ್ರಸಿದ್ಧ ಕನ್ನಡ ತ್ರಿಪದಿ ಕವಿ, ತತ್ವಜ್ಞಾನಿ ಮತ್ತು ದಾರ್ಶನಿಕ ಸರ್ವಜ್ಞಾನಿ, ಕರ್ನಾಟಕ ಕಂಡ ಶ್ರೇಷ್ಠ ವಚನಕಾರ, ದಾರ್ಶನಿಕ ಕವಿ, ತ್ರಿಪದಿ ಚಕ್ರವರ್ತಿ ಸರ್ವಜ್ಞನ 503ನೇಯ ಜಯಂತಿಯನ್ನು ನಾಡಿನಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ಜಾತಿ, ಮತ, ಧರ್ಮ ಸಂಘರ್ಷದ ವಿರುದ್ಧ ಕಿಡಿಕಾರಿದ ಮೂಢನಂಬಿಕೆ ಶೋಷಣೆಗಳನ್ನು ಕಟುವಾಗಿ ಟೀಕಿಸಿದ, ವಿಶ್ವ ಮಾನವೀಯತೆ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದ ಸರ್ವಜ್ಞ ತ್ರಿಪದಿಗಳು ಸಮಾಜಕ್ಕೆ ಸರ್ವಕಾಲಿಕ ದಿವ್ಯ ಔಷಧಿಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು. ನಂತರ ಕುಂಬಾರ ಸಮುದಾಯದ ಮುಖಂಡ ಅಂಬರೀಶ್ ಅವರು ಸಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮುದಾಯದ ಬಗ್ಗೆ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 10ನೇ ತರಗತಿ ಹಾಗೂ ದ್ವಿತೀಯ PUCಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹ ಧನವನ್ನು ಸಹ ನೀಡಲಾಯಿತು. ಹಿರಿಯ ಮುಖಂಡರು ಹಾಗೂ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ GN ಚಲಪತಿ, ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ನಾಯ್ಕ್, BEO ಉಮಾದೇವಿ, ರೆಡ್ಡಪ್ಪ, ಶಿವಶಂಕರ್, ಚಂದ್ರಶೇಖರ್, ಬ್ಯಾಂಕ್ ಶಿವರಾಮ, ಗೋವಿಂದರಾಜು, ಶ್ರೀನಿವಾಸ್, ಎಲ್ ರಾಜು, ರವಿ, ಶಿವಪ್ಪ, ಕೋಟಗಲ್ ಮಂಜು, ಮುನರಾಜು, ನಾಗಮಣಿ, ಅಶ್ವಿನಿ ಸೇರಿದಂತೆ ಹಲವಾರು ಹಿರಿಯ ಮುಖಂಡರು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಸಿದ್ದರಾಮಯ್ಯನವರು ಆಗಿನ ಮುಖ್ಯಮಂತ್ರಿಗಳಾಗಿದ್ದರು. ಅವತ್ತು ನಮ್ಮ ಸಮುದಾಯವನ್ನು ಗುರುತಿಸಿ ಸರ್ವಜ್ಞ ಜಯಂತಿಯನ್ನು ಘೋಷಣೆ ಮಾಡಿದ್ರು. ಆವತ್ತಿಂದ ಚಿಂತಾಮಣಿ ತಾಲೂಕಿನಲ್ಲಿ ಎಲ್ಲ ಕುಲ ಬಾಂಧವರು ಸೇರಿ ನಾವು ಸರ್ವಜ್ಞ ಜಯಂತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ 2017, 18, 19 ಆ ಸಂದರ್ಭದಲ್ಲಿ ಚುನಾವಣಾ ಒಂದು ಇದು ಬಂತು. ಮತ್ತು 19, 20 ಕರೋನಾ ಒಂದು ಇದು ಬಂದಾಗ ಅವು ಸ್ವಲ್ಪ ಸ್ಥಗಿತ ಆಗಿತ್ತು. ಮತ್ತು 2020ರಿಂದ 19 ಚಿಂತಾಮಣಿ ತಾಲೂಕು ಕುಂಬಾರ ಶಿವಮೂರ್ತಿ ಸಂಘವನ್ನು ಹುಟ್ಟಾಕಿದಂಥ ಚಲಪತಿ ಅವರು ಸುಮಾರು 6 ವರ್ಷಗಳಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಬರಲಿ ಯಾರು ಬರದೇ ಇರಲಿ, ನಾವು ಎಲ್ಲ ಒಂದಾಗಿ ಹೋಗೋಣ. ಸಮುದಾಯ ಆದಮೇಲೆ ಸರ್ವಜ್ಞ ಆದಮೇಲೆ ಎಲ್ಲರಿಗೂ ಒಂದೇ ಅಂತೇಳಿ ನಾವೆಲ್ಲರನ್ನೂ ಒಟ್ಟುಗೂಡಿಸಿ ಪಾಂಪ್ಲೆಟ್ ಸಹ ಹೊಡೆದು 1 ವಾರದಿಂದ ಪಾಂಪ್ಲೆಟ್ ಸಹ ಹಂಚಿದ್ದೀವಿ. ಅದರಲ್ಲಿ ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಹಿರಿಯರಿಗೆ ಸನ್ಮಾನ ಇದೆ ಅಂತೇಳಿ ಘೋಷಣೆ ಮಾಡಿರ್ತೀವಿ. ಅದನ್ನು ಪಾಂಪ್ಲೆಟ್ ಕೊಟ್ಟಾಗ ಓದಬೇಕು, ಏನೋ ಕೊಟ್ಟರು ಬಿಡು ಅಂತೇಳಿ ನೋಡಿ ಬಿಸಾಕಿದಾಗ ಏನಾಗುತ್ತೆ, ಇಂಥ ಅನಾಹುತಗಳಾಗ್ತವೆ. ನಾವು ಗುರುತಿಸ್ಬೇಕಂದ್ರೆ ನಿಮ್ಮ ಮನೇಲಿ ಮಗು ಇರೋದು ನಿಮ್ಗೆ ಗೊತ್ತಾಗುತ್ತಾ, ನಮ್ಗೆ ಗೊತ್ತಾಗುತ್ತಾ? ನಿಮ್ಮ ಮನೇಲಿ ವಯಸ್ಸಾಗಿರೋರು 60 ವರ್ಷ ಮೇಲ್ಪಟ್ಟ ಹಿರಿಯರಿರೋರು ಅವ್ರು ಕಾಯಕ ಕಷ್ಟ ಮಾಡ್ಕೊಂಡು ಬಂದಿರ್ತಾರೆ, ಕುಂಬಾರಿಕೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಶಿಸಿ ಹೋಗ್ತಾ ಇದೆ. ಶಿಕ್ಷಣವೇ ಶಕ್ತಿ ಅಂತೇಳಿ ಇವತ್ತು ಮೇಡಮ್ ಅವರು ಹಲವಾರು ಭಾಷಣಗಳಲ್ಲಿ ಹೇಳ್ತಾ ಇರ್ತಾರೆ. ಅದನ್ನು ನಾವು ಮನಗಂಡು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು. ಅದಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ಸಂಘ ಸಂಪೂರ್ಣವಾಗಿ ಅವ್ರಿಗೆ ನಾವು ಬೆನ್ನೆಲುಬಾಗಿ ಇರಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದನ್ನು ನೀವು ಗುರುತಿಸಬೇಕು, ಸಮುದಾಯದ ಮುಖಂಡರು ಗುರುತಿಸಬೇಕು. ಪ್ರತಿಷ್ಠೆಗೆ ತಗೊಂಡು ಒಣಜಂಬಕ್ಕೆ ತಗೊಂಡು ಏನೋ ಅವ್ರೇನು ಮಾಡೋದೇನು ನಾವು ಹೋಗೋದೇನೋ ಅನ್ನೋ ರೀತಿಯಲ್ಲಿ ಮಾತಾಡೋದಾದರೆ ದಯವಿಟ್ಟು ಯಾವೇನೂ ಮಾಡೋಕ್ಕಾಗಲ್ಲ. ಯಾರೂ ನಮ್ಮ ಮನೆಗೆ ಬಂದು ನಮ್ಮ ಬಾಗಿಲಿಗೆ ಏನೂ ಕೊಡಲ್ಲ. ಸರ್ಕಾರ ಕೊಡೋದಂತ ಆಗ್ಬೋದು, ಅಧಿಕಾರಿಗಳ ಹತ್ರ ಹೋಗಿ ನಾವು ಇಸ್ಕೋಬೇಕಾಗುತ್ತೆ. ಇವತ್ತು ನಾವು ಒಬ್ಬರು ನೋಡಿ ಏನೋ ಸರ್ವಜ್ಞ ಜಯಂತಿಯನ್ನು ಘೋಷಣೆ ಮಾಡಿಲ್ಲ ಮಾನ್ಯ ಸಿದ್ದರಾಮಯ್ಯನವರು. ಒಬ್ಬರು ನೋಡಿ ಇವತ್ತು ಇವಾಗಿನ ಹಾಲಿ ಶಾಸಕರಾದಂಥ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಉನ್ನತ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರು ಒಬ್ಬರು ನೋಡಿ 10 ಗುಂಟೆ ಘೋಷಣೆ ಮಾಡಿಲ್ಲ. ಸಮುದಾಯದ ಚಿಂತಾಮಣಿ ತಾಲೂಕಲ್ಲಿರುವಂಥ 3500 ಸಮುದಾಯದ ಜನಾಂಗವನ್ನು ನೋಡಿ ಇವತ್ತು 10 ಗುಂಟೆ ಸಮುದಾಯಕ್ಕೆ ಘೋಷಣೆ ಮಾಡಿದ್ದಾರೆ. 26 ಸಮುದಾಯವನ್ನು ಗುರುತಿಸಿದ್ದಾರೆ. 26 ಸಮುದಾಯಗಳು ನಮ್ಮನ್ನು ಕೂಡ ಗುರುತಿಸಿದ್ದಾರೆ. ಅದಕ್ಕೆ ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಧನ್ಯವಾದ ಕೂಡ ಸಮುದಾಯದ ಪರವಾಗಿ ಹೇಳ್ತಾ ಇದ್ದೀವಿ.
ಯಾರಿಗೋ ಒಬ್ರಿಗೆ ಏನೋ ಕೊಟ್ಟಿದ್ದಾರೆ ಅಂದರೆ ಏನೋ ನಮಗೆ ಅರ್ಥ ಇದ್ದಾರೆ ಅಂತ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ನಮಗೆ ಕೊಟ್ಟಿದ್ದಾರೆ, ನಮ್ಮ ಮನೆಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ದಯವಿಟ್ಟು ಭಾವಿಸಬಾರ್ದು. ಸಮುದಾಯ ಅಂದಮೇಲೆ ಎಲ್ಲರೂ ಸೇರಿದ್ರೆ ಸಮುದಾಯ. ನಾನು ಸಮುದಾಯದ ಮುಖಂಡ ಅಂತನೋ ಇಲ್ಲ ನನ್ನ ಮಾತು ಕೇಳಬೇಕು ಅನ್ನೋ ಉದ್ದೇಶ ನಮಗೆ ಏನಿರಲಿಲ್ಲ. ನಿಮ್ಮೆಲ್ಲರ ಮಾತನ್ನು ನಾವು ತಗೊಂಡು ನಿಮ್ಮ ಒಂದು ಹಾದಿಯಲ್ಲಿ ನಾವು ನಡೀತೀವಿ ಅನ್ನೋ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ, ನೀವು ಏನು ಹೇಳ್ತಾರೆ ಅದಕ್ಕೆ ನಾವು ಬದಲಾಗಿರ್ತೀವಿ. ಮತ್ತು ಪಾಂಪ್ಲೆಟ್ ಕೊಟ್ಟಾಗ ದಯವಿಟ್ಟು ಓದಿ, ನಿಮ್ಮ ಎಲ್ಲರ ಸಹಕಾರ ಇದನ್ನ ನಾವು ಮುಂದಕ್ಕೆ ಹೋಗೋಕ್ಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು. ಒಂದು ಕೆಲಸ ಮಾಡೋಕೆ ಹೋದಾಗ ಭಾಳಷ್ಟು ಅಡೆತಡೆಗಳು ಬರ್ತವೆ. 2010ರಲ್ಲಿ ನಾವು ಒಂದು ಸಂಘನ ಹುಟ್ಟಾಕಿದ್ವಿ. ಹುಟ್ಟಾಕಿದಾಗ ಭಾಳ ಚೆನ್ನಾಗಿ ನಡೀತಾ ಇತ್ತು ಸಂಘ. ಹೀಗೆ ಇರ್ತದ ಸಮುದಾಯದ ಮೇಲೆ ಒಳ ಜಗಳಗಳು, ಸಮುದಾಯದಲ್ಲೇ ಹೊಡೆದಾಯಿತು ಸಮುದಾಯ. ಆ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯ ಹೊಡೆದ್ರು ಕೂಡ ನಾವು ಸಮಾಜದಲ್ಲೇ ಒಂದು ಗೌರವವಾಗಿ ಬದುಕಬೇಕು ಅಂತೇಳಿ ಮತ್ತೆ ಒಂದು ಸಮುದಾಯವನ್ನು ಕಟ್ಕೊಂಡು ಅವತ್ತಿಂದ ಇವತ್ತಿನವರೆಗೂ ಕೂಡ ನಾವು ಪ್ರತಿಭಾ ಪುರಸ್ಕಾರಗಳು, ಇಂಥ ಒಂದು ಕಾರ್ಯಕ್ರಮಗಳು ಮತ್ತು ವೇದಿಕೆ ಕಾರ್ಯಕ್ರಮಗಳು, ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ನಾವು ಸಾರ್ವಜನಿಕ ಜಯಂತಿ ಅಂತ ಮಾತ್ರ ಬಿಟ್ಟಿಲ್ಲ. ಒಬ್ಬರೊಬ್ಬರ ಸೇರಿಸ್ಕೊಂಡು ಮುಖಂಡರಿಗೆ ಮನವಿ ಮಾಡ್ತಾ, ನಮ್ಮಲ್ಲಿರ್ತಕ್ಕಂಥ ಒಂದು ಅಂಕುಡೊಂಕುಗಳು ಅವ್ರಿಗೂ ತಿಳಿಸಿ ನಮ್ಮಲ್ಲಿ ವಿಲೀನ ಮಾಡಿಕೊಡ್ತಾ ನಾವೆಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ಸಮುದಾಯನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನೊಬ್ಬನೇ ಕಾರಣ ಇಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಆ ಒಂದು ಪ್ರತೀಕ್ಷೆ ಅವ್ರಿಗೆ ಸಲ್ಲಬೇಕಾಗ್ತದೆ. ಅದರಲ್ಲೂ ಕೂಡ ನಾವು ಹುಟ್ಟಿದಾಗ ನಮ್ಮನ್ನು ಬೆಂತೊಟ್ಟಿ ಎಬ್ಸ್ತಕ್ಕಂಥ ನಮ್ಮ ರಾಜಣ್ಣ ಸರ್ ಇರ್ಬೋದು, ನಮ್ಮ ರಾಜಣ್ಣ ಅವರು, ನಿರ್ಮಲ, ಮತ್ತು ಶಿವರಾಮ್ ಸರ್, ನಮ್ಮ ಅಂಬರೀಷ್ ಅಣ್ಣ ಅವರು, ಇವರೆಲ್ಲ ನಮಗೆ ಎಲ್ಲ ಒಂದು ಕಡೆ ಕುಗ್ಬಿಟ್ಟು ಅನಿಸ್ಬಿಡುತ್ತೆ. ನಮಗೆ ಕರೋನಾ ಸಂದರ್ಭದಲ್ಲಿ ಜಯಂತಿ ಮಾಡಲಿಲ್ಲ, ಆಮೇಲೆ ಜಡ್ಪಿ ಟೈಮಲ್ಲಿ ಜಯಂತಿ ಮಾಡಲಿಲ್ಲ. ನಮಗೆ ನಮ್ಮ ಕಷ್ಟಗಳು ಹೇಳ್ಕೊಡೋದಕ್ಕೆ ಇದೊಂದು ವೇದಿಕೆ. ವರ್ಷದಲ್ಲಿ ಯಾವತ್ತೂ ಕೂಡ ನಮ್ಮ ಸಮುದಾಯ ಹೋರಾಟಕ್ಕಿಳಿದಿರೋಂಥ ಸಮುದಾಯ ಅಲ್ಲ. ಅವತ್ತು 515-16ನೇ ಶತಮಾನದಲ್ಲೂ ಕೂಡ ಸರ್ವಜ್ಞನಿಗೆ ಏನು ಕಷ್ಟ ಇತ್ತು, ಇವತ್ತು ಕೂಡ ನಮ್ಮ ಈ ಜನಾಂಗಕ್ಕೆ ಅದೇ ಕಷ್ಟ ಇದೆ. ಇವತ್ತು ದಿವಸ ನಾವು 1947ರಲ್ಲೇ ಸ್ವಾತಂತ್ರ್ಯ ಪಡ್ಕೋಬೇಕಾದ್ರೆ ಹೋರಾಟದ ಮುಖಾಂತರ ಸ್ವಾತಂತ್ರ್ಯ ಪಡ್ಕೊಂಡ್ರಿ. ಶಾಂತಿಯುತವಾಗಿ ನಮಗೆ ಸ್ವಾತಂತ್ರ್ಯ ಬಂತ. ಎಷ್ಟೋ ಜನ ಹೋರಾಟಗಳು ಮಾಡಿ, ಎಷ್ಟೋ ಜನ ಮುಖಂಡರನ್ನ ಜೈಲಿಗೆ ಹಾಕಿ ಉಪವಾಸ ಸತ್ಯಾಗ್ರಹಗಳು ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಬಂತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳಿಗೆ ಯಾವ ಒಬ್ಬ ಸಮುದಾಯದವರು ಕೂಡ ಹೋರಾಟ ಮಾಡೇ ಪಡ್ಕೊಳ್ಳೋಂಥ ಪರಿಸ್ಥಿತಿ ಸರ್ಕಾರದಲ್ಲಿ ಐತೆ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನಮಗೆ ನಮ್ಮ ಹತ್ರ ಯಾವುದೂ ಕೂಡ ಬರೋದಿಲ್ಲ. ನಾವಿಲ್ಲಿರ್ತಕ್ಕಂಥವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ ನಾನು ನಮ್ಮ ಮುಖಂಡರಿಗೆ. ನಾವು ಎಷ್ಟು ಹೋರಾಟಗಳು ಮಾಡಿದ್ದೀವಿ ನಮ್ಮ ಸಮುದಾಯದ ಬಗ್ಗೆ, ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ಎಷ್ಟು ಜನ ನಾವು ಹೋರಾಟಗಳು ಮಾಡಿದ್ದೀವಿ, ಎಷ್ಟು ಸಾರಿ ನಾವು ತಾಲೂಕು ಆಫೀಸ್ ಕಚೇರಿಯಲ್ಲಿ ಎಷ್ಟು ಸರಿ ನಾವು ಹೋರಾಟ ಮಾಡಿ ಬಂದಿದ್ದೀವಿ. ಇವತ್ತು ನಾವು ಅದನ್ನು ಸಂಘಟಿತರಾಗಬೇಕು. ನಾವು ಊರೂರಿಗೂ ಬಂದಿದ್ದ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ನಮ್ಮ ಪಾಂಪ್ಲೆಟ್ ತಲುಪಬೇಕು. ನಾವು ಏನು 2014-15-16ನೇ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರಿಗೂ ನಾವು ಈಗ ಜಯಂತಿ ಘೋಷಣೆ ಮಾಡಿದಾಗ ಪಲ್ಲಕ್ಕಿಯನ್ನು ಕಟ್ಕೊಂಡು ಮೆರವಣಿಗೆಯನ್ನು ಮಾಡಿದ್ವಿ, ಔಟ್ಡೋರ್ ಫಂಕ್ಷನ್ ಮಾಡಿದ್ವಿ. 2015-16ರಲ್ಲಿ ಬೆಳ್ಳಿ ಪಲ್ಲಕ್ಕ ಕಟ್ಕೊಂಡು ಅದ್ದೂರಿಯಾಗಿ ಇಡೀ ಚಿಂತಾಮಣಿ ಕ್ಷೇತ್ರನ ಸುತ್ತಾಕಿ ಮತ್ತೆ ಒಂದ್ಸತಿ ಗುರುಭವನದಲ್ಲಿ ಮಾಡಿದ್ವಿ, ಒಂದ್ಸತಿ ಬಿ ಆಫೀಸ್ ಹತ್ರ ಮಾಡಿದ್ವಿ. ಅವತ್ತು 500 ಜನ, 600 ಜನ, 800 ಜನ ನಮ್ಮ ಸಮುದಾಯದವರು ಸೇರಿದ್ರು. ಅವತ್ತು ಸೇರಿರ್ತಕ್ಕಂಥ ಸಮುದಾಯದವರು 800 ಜನ ಇವತ್ತುವರೆಗೂ 50 ಜನ 30 ಜನಕ್ಕೆ ಬಂದು ಹಿಡಿದ್ಬಿಟ್ರು. ಹೋದ ವರ್ಷ 20 ಜನ ಇದ್ರು. ಇವತ್ತು ಆ ಥರ ಆಗಬಾರ್ದು. ನಾವೇನೋ ಅಷ್ಟು ಬುದ್ಧಿವಂತಿದ್ದೀರಿ, ಸಮುದಾಯವನ್ನು ಸಂಘಟನೆ ಮಾಡಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸೌಲಭ್ಯಗಳನ್ನ ನಾವು ಕೊಡ್ಕೋಬೇಕು. ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪಸಂಖ್ಯಾತರು ನಾವು ಪ್ರತಿ ತಾಲೂಕಿನಲ್ಲಿ 5,000 ಜನ, 2,000 ಜನ, 3,000 ಜನ ಇರ್ತಾರೆ. ನಮ್ಮ ಮನೆಗೆ ಸರ್ಕಾರ ಸೌಲಭ್ಯ ಬರುತ್ತಾ? ನಾವು ಯಾವ ರೀತಿ ಸಂಘಟನೆ ಆಗಬೇಕು? ಒಂದು ಸಮುದಾಯ ಅಂತ ಇದೆ, ಆ ಸಮುದಾಯಕ್ಕೆ ಒಂದು ಸಂಘ ಅಂತಿದೆ, ಆ ಸಂಘದ ಒಂದು ಕಚೇರಿ ಇದೆ. ಆ ಕಚೇರಿನಲ್ಲಿ ಪ್ರತಿ ತಿಂಗಳು ಕೂಡ ನಾವು 20ನೇ ತಾರೀಕು ನಾವು ಒಂದು ಕಚೇರಿ ಮೀಟಿಂಗನ್ನು ಇಟ್ಕೊಳ್ತೀವಿ. ಆ ಅಡ್ರೆಸ್ ಎಲ್ಲರಿಗೂ ಗೊತ್ತಿದೆ. ಆವತ್ತು ಏನು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳೇನಿದೆಯೋ, ನಾವು ಏನು ಸರ್ಕಾರಕ್ಕೆ ಮನವಿಗಳನ್ನು ಕೊಡಬೇಕು ಅದನ್ನು ಅಲ್ಲಿ ಮಾತಾಡ್ಕೊಂಡು ಮುಕ್ತವಾಗಿ ಬಂದು ಮನವಿಗಳು ಕೊಡತಕ್ಕಂಥ ಕೆಲಸ ಆಗಬೇಕು. ನೀವೆಲ್ಲ ಕಚೇರಿಗೆ ಪ್ರತಿ 10ನೇ ತಾರೀಕು ಬರಬೇಕಾಗ್ತದೆ. ಬರೀ ವರ್ಷಕ್ಕೊಂದ್ಸತಿ ಬಂದು ನಮಗೆ ಸನ್ಮಾನ ಮಾಡಿದ್ರೆ ನಮ್ಗೆ ಇನ್ನೇನು ಕೆಲಸ ಅಂತಿದ್ರೆ ನಾವು ಯಾವತ್ತೂ ಕೂಡ ಸಂಘಟನೆ ಆಗೋದಿಲ್ಲ. ನಾವು ಈ ವರ್ಷ ಮಾಡಬೇಕಾದ್ರೆ TPS ಅಲ್ಲಿ ತಾಲೂಕು ಪಂಚಾಯತಿ ಸಭಾವನ್ನ ನಾವು ಕೇಳಿದ್ವಿ. ಈ ಸತಿ 200ರಿಂದ 300ರಿಂದ 500 ಜನ ಸೇರಿಸಬೇಕು ಅಂತ ನಾವು ಎಲ್ಲ ಊರಿಗೂ ಪಾಂಪ್ಲೆಟ್ ಹಾಕಿದ್ವಿ. 4 ದಿವಸ ನಾವು 5 ಜನ. ಇವತ್ತು ನಮಗೆ ಎಲ್ಲೋ ಒಂದು ಕಡೆ ಒಂದು ಪ್ಲಸ್ ಆಗಿದೆ. ಯಾಕಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತು ಜನ ಜಾಸ್ತಿ ಬಂದಿದ್ದಾರೆ, ಅದೊಂದು ಸಂತೋಷ ಇದೆ. ಆದರೆ ನಾವು ಇಷ್ಟು ಜನ ಇದ್ದರೆ ನಾವು ಸರ್ಕಾರದಲ್ಲಿ ಸೌಲಭ್ಯ ಪಡೆಯೋಕ್ಕಾಗೋದಿಲ್ಲ. ಇವತ್ತು ನಾವು ಸುಮಾರು ಒಂದು ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಇದ್ದಾಗ ನಮ್ಮನ್ನು ಎಷ್ಟಿಗೆ ಸೇರಿಸಬೇಕು ಅಂತ ನಾವು ಮನವಿ ಪತ್ರಗಳು ಕೊಟ್ವಿ. ಜಿಲ್ಲಾಧಿಕಾರಿ ಮುಖಾಂತರ ಹೋಗ್ಬೇಕು ಸರ್, ನಮ್ದು ಹಿಂದುಳಿದ ವರ್ಗ, ಅಹಿಂದ ವರ್ಗದಲ್ಲಿ ನಾವು ಜಾಸ್ತಿ ಹಿಂದುಳಿದಿದ್ದೀವಿ. ಇವತ್ತು ರಾಜಕಾರಣದಲ್ಲಿ ನಾವು ನಿಂತ್ಕೊಳ್ಳೋಕೆ ಯಾವ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದಿಲ್ಲ, ಯಾವ ತಾಲೂಕ್ ಪಂಚಾಯತಿ ಮೆಂಬರ್ ಆಗೋದಿಲ್ಲ, ಜಿಲ್ಲಾ ಪಂಚಾಯತ್ ಆಗೋದಿಲ್ಲ. ಇವತ್ತು ನಮ್ಮ ಸಮುದಾಯ ಹಿಂದುಳಿದಿದೆ. ನಮಗೆ ಕನಿಷ್ಠ ಪಕ್ಷ ಒಂದು ದೇವರಾಜರ್ಸು ನಿಗಮದಲ್ಲಿ ನಮಗೆ ಇದು 2A ಇದೆ, ಅದನ್ನು ಪ್ರತ್ಯೇಕವಾದ
ಅವಧಿ ಮಾಡಿ ನಮ್ಗೆ ಒಳಮೀಸಲಾತಿ ಕೊಡಿ ಅಂತ ನಾವು ಕುಮಾರಣ್ಣ ಇದ್ದಾಗ, ಯಡಿಯೂರಪ್ಪ ಸರ್ ಇದ್ದಾಗ, ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ನಾವು ಹೋರಾಟಗಳು ಮಾಡಿದ್ವಿ. ಆದರೆ ಅವತ್ತಿನಿಂದ ಇವತ್ತುವರೆಗೂ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ನಮ್ಗೆ ಈ ಥರ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಎಲ್ಲ ಅಧಿಕಾರಿಗಳು 35 ಇಲಾಖೆ ಅಧಿಕಾರಿಗಳು ಬಂದಿದ್ರು 2014 ಸಾಲಿನಲ್ಲಿ. ಇವತ್ತು ಎಷ್ಟು ಜನ ಇಲಾಖೆಗಳು ಬಂದಿದ್ದಾರೆ ನಮ್ಮ ಸಮುದಾಯ ಸಭೆಗಳ ಜಯಂತಿ ಅಂದರೆ? ಯಾಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಬಲವಿಲ್ಲ. ನಮ್ಮಲ್ಲಿ ಒಗ್ಗಟ್ಟಿದ್ರೆ 35 ಜನ ಇಲಾಖೆಗಳಲ್ಲಿ ಬಂದು ಕೂತ್ಕೊಳ್ತಾ ಇದ್ರು. ಶಾಸಕರು ಇಲ್ಲ ಸಚಿವರು ಯಾರೋ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಾರೆ, ಅವರು ಬರೋರು. ನಾವು ಅವ್ರಿಗೆ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ನಮಗೆ ಒಂದು ಅರ್ಹತೆ ಇತ್ತು. ಇವತ್ತು ನಮ್ಮ ಮನವಿ ಪತ್ರವನ್ನು ಯಾರಿಗೆ ಕೊಡೋದು? ನಾವು ನಮ್ಮ ಕಷ್ಟಗಳನ್ನ ಯಾರು ಕೇಳ್ಕೊಳ್ಳೋದು? ಇವತ್ತು ಈ ಪರಿಸ್ಥಿತಿ ನಾವು ಎದುರಿಸೋದಕ್ಕೆ ಕಾರಣಕರ್ತರು ಯಾರು? ಇವೆಲ್ಲ ನಾವೆಲ್ಲ ಸಮುದಾಯ ನಾವು ಆಲೋಚನೆ ಮಾಡಬೇಕಾಗ್ತದೆ. ಒಂದು ಮೀಟಿಂಗ್ ಕರೆದಾಗ ಬಂದಾಗ ನಾವು ಇದೆಲ್ಲ ಹೇಳ್ತೀವಿ, ಆ ಥರ ಮಾಡಬೇಕು ಅಂದಾಗ ಇಲ್ಲ ನಿಮ್ಮ ಮಾತನ್ನ ನಾವು ಕೇಳ್ತೀವಿ. ಆವಾಗ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಏನೇ ಒಳ ಸಂಚರಿದ್ರು ಕೂಡ ನಾವು ಪಕ್ಕಕ್ಕಿಟ್ಟು ಸಮುದಾಯ ಅಂತ ಬಂದಾಗ ನಾನು ರೆಡಿ ನೀನು ರೆಡಿ ಅಂತ ಬಂದು ಇಲ್ಲಿ ನಿಂತ್ಕೊಳ್ಳಿರ್ಬೇಕಾಗ್ತದೆ. ಇವತ್ತು ನಾವು ಊರಲ್ಲಿ ಹೋದಾಗ ನಾವು ಎಷ್ಟು ಬಲಂತ ಮಾಡಬೇಕು. ಇವತ್ತು 100 ಜನ ಇರ್ತಕ್ಕಂಥ ಒಂದು ಸಮುದಾಯದಲ್ಲಿ 5 ಜನ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಯಾರೋ ಒಬ್ಬ ಮುಖಂಡರ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಪಕ್ಷಗಳಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ JDS ನವ್ರು ಮಾಡ್ತಿದ್ದಾರೋ, ಕಾಂಗ್ರೆಸ್ ನವ್ರು ಮಾಡ್ತಿದ್ದಾರೋ, BJP ಅವ್ರು ಮಾಡ್ತಿದ್ದಾರೋ ಅಂತೇಳಿ ಊರಲ್ಲೇ ಉಳ್ಕೊಂಡ್ಬಿಡ್ತಾರೆ. ಈ ದೌರ್ಭಾಗ್ಯ ನಮಗೆ ಬಂದಿರೋದಲ್ಲ, ಸಣ್ಣ ಸಣ್ಣ ಸಮುದಾಯಗಳು ಎಲ್ಲರಿಗೂ ಬಂದಿದೆ. ಆದರೆ ರಾಜಕಾರಣ ಬರ್ತದೆ ಹೋಗ್ತದೆ. ಮತ ಯಾರಿಗಾದ್ರೂ ಹಾಕ್ಕೊಳ್ಳಿ, ಸಮುದಾಯ ಅಂದಮೇಲೆ ಒಂದು ಜಾತಿ ಅಂದಮೇಲೆ ಅವತ್ತು ನಾವು ಗುಂಪು ತೋರಿಸ್ಕೋಬೇಕಾಗ್ತದೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇವತ್ತು ಹೋದ ವರ್ಷ ನಾವು ನಮ್ಮ ಸಾಹೇಬ್ರಿದ್ರು, ಅಸಿಸ್ಟೆಂಟ್ ತಹಸೀಲ್ದಾರ್ ಸಾಹೇಬ್ರು, ಅವ್ರ ಹೆಸರು ರಾಜೇಂದ್ರ ಸಾಹೇಬ್ರು ಇದ್ರು. ರಾಜೇಂದ್ರ ಸಾಹೇಬ್ರಿಗೆ ಹೋದ ವರ್ಷ ನಾವು 20 ಜನ ಇದ್ರಿ. ಅವತ್ತು ಹೇಳಿದ್ವಿ, ಸರ್ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ, ಅಭಾಸ ತಿಳ್ಕೊಬಾರ್ದು ಸರ್. ನಮ್ಮ ಜನಾಂಗದವರು ನಾಗರಿಕತೆ ಹುಟ್ಟಿದಾಗಿಂದ, ಸಿಂಧೂ ನಾಗರಿಕತೆ ಹುಟ್ಟಿದಾಗಿಂದ ನಮ್ಮ ಜನಾಂಗದವರು ಇದ್ದಾರೆ. ಇವತ್ತು ದಿವಸ ರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಅರಮನೆಗಳಿಗೆ ನಮ್ಮ ಕುಂಬಾರ ಮಾಡಿರ್ತಕ್ಕಂಥ ಮಡಿಕೆಯಲ್ಲಿ ಕೆರೆಯಿಂದ ನೀರು ತಗೊಂಡೋಗಿ ಅಲ್ಲಿ ಸುಟ್ಟಿರ್ತಕ್ಕಂಥದ್ದು ಅವತ್ತಿನ ಇತಿಹಾಸದವರು ಇವತ್ತಿನವರೆಗೂ ಇದೆ. ಮಡಿಕೆಯಲ್ಲಿ ಇಂಥ ಸಂದರ್ಭ ಬಂದರೆ, ಇಂಥ ಬೇಸಬೇಕಾದ ಸಂದರ್ಭ ಬಂದರೆ ಇವತ್ತು ಆಸ್ಮಾ ರೋಗಗಳಿರ್ಬೋದು, BP ಪೇಷಂಟ್ ಇರ್ಬೋದು, ಶುಗರ್ ಪೇಷಂಟ್ ಇರ್ಬೋದು, ಫ್ರಿಜ್ಜಲ್ಲಿ ನೀರು ಕುಡಿಯೋಕೆ ಭಯಪಡ್ತಾರೆ. ಆದರೆ ಮಡಿಕೆ ನೀರು ಕುಡಿಯೋದಕ್ಕೆ ಯಾರೂ ಭಯಪಡೋಂಗಿಲ್ಲ. ಒಳ್ಳೆ ಆರೋಗ್ಯಕರವಾದ ಗುಣಮಟ್ಟವಾದಂಥ ಒಂದು ತಣ್ಣನೆಯ ನೀರು ಕುಡಿಯೋದಕ್ಕೆ, ತಣ್ಣನೆಯ ಮಜ್ಜಿಗೆ ಕುಡಿಯೋದಕ್ಕೆ ಮಡಿಕೆಯನ್ನು ಹುಡ್ಕೊಂಡು ಹೋಗ್ತಾರೆ. ಇವತ್ತು ಮಡಿಕೆನಲ್ಲಿ ಟೀ ಕುಡಿತಾ ಇದ್ದಾರೆ, ಮಡಿಕೆ ಟೀ ಅಂತೇಳಿ. ಅಷ್ಟು ಇರ್ತಕ್ಕಂಥ ಒಂದು ಸಮಾಜ ಇವತ್ತು ಒಂದು ಹೀನಾಯ ಮಟ್ಟಕ್ಕೆ ತಲುಪಿದೆ. ಆ ಹೋದ ವರ್ಷದಲ್ಲಿ ನಾವು ರಾಜೇಂದ್ರ ಸರ್ಗೆ ಹೇಳಿದ್ವಿ, ಸರ್ ನಮ್ಮ ಜನಾಂಗದವರು ಬಾತ್ರೂಮ್ ಪಕ್ಕದಲ್ಲಿ ಮಡಿಕೆಗಳು ಮಾಡ್ತಾ ಇರ್ತಾರೆ, ಒಂದು ಅಲ್ಲಿ ಮೂಗು ಮುಚ್ಕೊಂಡು ಹೋಗ್ತಾರೆ. ಆ ಒಂದು 5 ಸೆಕೆಂಡ್ 10 ಸೆಕೆಂಡ್ ನಾವು ಅಲ್ಲಿ ಒಂದು 10 ಅಡಿ 15 ಅಡಿ ನಾವು ಮೂಗು ಮುಚ್ಕೊಂಡು ನಾವು ಹೊರಗಡೆ ರೋಡ್ ಹೋಗ್ತೀವಿ. 24 ಗಂಟೆ ಕೂಡ ನಮ್ಮ ಕುಂಬಾರ ಜನಾಂಗದವರು ಅದೇ ಬಾತ್ರೂಮ್ ಪಕ್ಕದಲ್ಲಿ ಮಡಿಕೆ ಮಾಡ್ತಿರ್ತಾರೆ. ಅವ್ರ ಗಂಟೆ ಏನಾಗಬೇಕು ಸರ್, ನೀವು ಒಂದು ನಗರಸಭೆಯಿಂದ ನಮ್ಮ ಅಂಗಡಿಗಳು ಮಾಡಿಕೊಡಿ ಸರ್, ಕಡಿಮೆ ಬಜೆಟಲ್ಲಿ ಅಡ್ವಾನ್ಸಿಂದ ಬಾಡಿಗೆ ತೊಗೊಂಡು ನಮ್ಮ ಅಂಗಡಿಗಳು ಮಾಡಿಕೊಡಿ, ಕುಂಬಾರ ಮಡಿಕೆಲಿಡೋದಕ್ಕೆ ಒಂದು ಜಾಗವನ್ನು ಮಾಡಿಕೊಡಿ, ನಾವು ಮನವಿಯನ್ನು ಕೊಡಬೇಕಾಗಿತ್ತು. ಆದರೆ ಮನವಿ ಕೊಡಬೇಕಾದ್ರೆ ನಾವು ಎಷ್ಟು ಜನ ಕೇಳಿ ಯಾರೂ ಬರಲಿಲ್ಲ. ಈ ಪ್ರತಿ ವರ್ಷ ಕೂಡ ಮಾಡ್ತಾ ಇದೀವಿ. ಇಲ್ಲಿ ವೆಂಕಟೇಶ್ವರ ಅಂತಿದ್ದಾರೆ, ಕರೋನಾ ಬಂದಿರೋ ಸಂದರ್ಭದಲ್ಲಿ ಅವ್ರಿಗೆ 3 ಅಡಿ ಮೇಲೆ ಗಣೇಶನ ಮಾಡಬಾರ್ದು, ಸಮುದಾಯ ಸೇರಬಾರ್ದು, ಕರೋನಾ ಅಂಟ್ಕೊಡುತ್ತೆ ಅಂದರು. ಆವತ್ತು ಒಂದು 4-5 ಕುಟುಂಬಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿದ್ದಾರೆ. 4-5 ಕುಟುಂಬದವರು ಗಣೇಶನ ಸೇಲ್ ಮಾಡಬಾರ್ದು ಅಂತ DC ಆಫೀಸಿಂದ ಆದೇಶ, ಮುಖ್ಯಮಂತ್ರಿಗಳಿಂದ ಆದೇಶ. ನಮ್ಮ ಕುಂಬಾರ ಸಮುದಾಯ ಹೋರಾಟ ಮಾಡಿ ಅವರಿಗೆ 2 ದಿವಸ ಟೈಮ್ ಕೊಡಿಸಿ, 2 ದಿವಸ ಇದ್ದಂಗೆ ಅವರಿಗೆ ಗಣೇಶ ಇಡೋದಕ್ಕೆ ಪರ್ಮಿಷನ್ ಕೊಡಿಸಿದ್ವಿ. ಅವ್ರ ಕುಟುಂಬ ಬೀದಿಗೆ ಬಂದ್ರೆ ಸಂಸಾರ ಉಳ್ಕೊಂತು, ಇಲ್ಲಾಂದ್ರೆ ಅವ್ರ ಕುಟುಂಬ ಬೀದಿಗೆ ಬಂದ್ಬಿಡೋದು. ಅವತ್ತು ಆ ಸಂಘವನ್ನು ಕಟ್ಟಿಕೊಂಡು ಬೆಳೆಸ್ಕೊಂಡು ಬಂದಿದ್ದೀವಿ. ನೀವೆಲ್ಲ ಕೈ ಜೋಡಿಸಿ ಮುಂದಿನ ತಿಂಗಳು ಮುಂದಿನ ವರ್ಷದಲ್ಲಿ TPS ಮಾಡೋಣ, ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಹೋರಾಟ ಮಾಡೋಣ. ಇವತ್ತು ಏನು ಸಿಕ್ಕಿದೆ ಸರ್ ನಮಗೆ, ನಮ್ಮ ಸಮುದಾಯಕ್ಕೆ ಏನು ಸಿಕ್ಕಿದೆ ಅಂತ ಸರ್ಕಾರದಲ್ಲಿ ಏನೋ ಸವಲತ್ತು ಇದೆಯಾ? ಏನೋ ಸಿಕ್ಕಿದೆ ಸವಲತ್ತು? 116 ಜಾತಿಗಳಲ್ಲಿ ಹಿಂದುಳಿದ ವರ್ಗಗಳ ನಮ್ಗೇನು ದೇವರಾಜಲ್ಲಿ ಇದ್ದೀವಿ. ಒಂದು ಅರ್ಜಿಗೆ ಲೋನ್ ಹಾಕಿದ್ರೆ ಇನ್ನೊಬ್ರಿಗೆ ಹೋಗ್ಬಿಡ್ತಾರೆ. ಟುವೆಗೆ ಒಂದು ಕಾರ್ಗೆ ಹೈದರಾಬಾದಲ್ಲಿ ಕಾರ್ಗೆ ಅರ್ಜಿ ಹಾಕಿ ಇನ್ನೊಬ್ರಿಗೆ ಹೊಟ್ಟೋಗ್ಬಿಡ್ತಾರೆ. ಒಂದು ಆಟೋಗೆ ಅರ್ಜಿ ಹಾಕಿ ಇನ್ನೊಂದು ಹೋಗ್ಬಿಡ್ತಾರೆ. ಸೀಮೆಸ್ಗೆ ಅರ್ಜಿ ಇನ್ನೊಬ್ರಿಗೆ ಹೋಗ್ಬಿಡ್ತದೆ. ಯಾರು ಸರ್ ನಿಮ್ಮ ಸಮುದಾಯನ ಗುರುತಿಸ್ತವರು? ಸಿದ್ದರಾಮಯ್ಯ ಸಾಹೇಬರು ಬರ್ತಾರಾ? ಯಾರು ಬರೋದಿಲ್ಲ ಸರ್. ನಮ್ಮನ್ನು ನಾವೇ ಗುರುತಿಸ್ಕೋಬೇಕಾಗ್ತದೆ. ಇಂಥ ಕಾರ್ಯಕ್ರಮಗಳಿಗೆ ಬಲ ಕೊಡಬೇಕಾಗ್ತದೆ. ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಪತ್ರ ಸಲ್ಲಿಸಬೇಕಾಗ್ತದೆ. ನಮ್ಮಲ್ಲಿ ಕೂಡ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿ ಹುಟ್ಟಬೇಕಾಗ್ತದೆ. ನಿಷ್ಠಾವಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ಅಕ್ಷರ ಹುಟ್ಟಬೇಕಾಗ್ತದೆ. ಎಲ್ಲ ಜನಾಂಗದ ರಾಜಕಾರಣಿಗಳಿದ್ದಾರೆ. ನಮ್ಮಲ್ಲಿ ಯಾರಾದರೂ ಕೃಷ್ಣಸಾಗರ್ ಅಂತ ಕೋಲಾರಲ್ಲಿ ಶಾಸಕರಾಗಿದ್ದವರು ಬಿಟ್ಟರೆ ಇದುವರೆಗೂ ಕೂಡ ರಾಮಕೃಷ್ಣ ಹೆಗಡೆ ಸಂದರ್ಭದಲ್ಲಿ ಅವರು ಶಾಸಕರು ಹಾಕಿದ್ರು. ಇದುವರೆಗೂ ಯಾರಾದರೂ ಜಿಲ್ಲಾ ಪಂಚಾಯತ್ ಮೆಂಬರಾಗಿ ಹಾಕಿದ್ರು ನಮ್ಮ ರಾಜ್ಯದಲ್ಲಿ. ಕೋಲಾರಿಂದ ಕಲಬುರಗಿ ತನಕ ಯಾರಾದರೂ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ. ಯಾಕೆ ಸರ್ ಆಗಾಗ್ತದೆ? ನಮ್ಮಲ್ಲಿ ಹಣಕಾಸಿನ ತೊಂದರೆ ಯಾಕೆ ಸರ್ ನಮಗೆ ಇದೆ? ನಾವು ಬಲಾಢ್ಯರ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಮನ್ನು ಅವ್ರ ಜೊತೆಲಿ ಇಟ್ಬಿಡೋಣ, ನಾವು ಇವ್ರ ಜೊತೆಲಿ ಇಟ್ಬಿಡೋಣ ಅಂತ ನಾವು ಒಂದಾಗೋಣ ಅನ್ನೋವಂಥ ಒಂದು ಭಾವನೆ ನಮ್ಮಲ್ಲಿ ಬರಲಿಲ್ಲ ಸರ್. ದಯವಿಟ್ಟು ಕೂಡ ಇನ್ಮೇಲೆ ಆ ಥರ ಆಗಬಾರ್ದು. ಇನ್ನು ಮುಂದೆ ಬರ್ತಕ್ಕಂಥ
ಬರ್ತಕ್ಕಂಥ ನಮ್ಮ ಏನು ಚುನಾವಣೆ ಬರ್ತಾ ಇದೆ, ನಿಲ್ಲಿ ನೀವು ಫೈಟ್ ಕೊಡಿ, ಗೆಲ್ರಿ. ಗ್ರಾಮ ಪಂಚಾಯತಿ ಬರ್ತಾ ಇದೆ, TPS ಬರ್ತಾ ಇದೆ. ಸಂಘದ ಅಧ್ಯಕ್ಷರಾಗಿ ನಾವು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಾವು ಸಂಘದ ಅಧ್ಯಕ್ಷರಾಗಿ ನಾವು ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ. ಆದರೆ 2022-23ನೇ ಸಾಲಿನಲ್ಲಿ JK ಕೃಷ್ಣಾರೆಡ್ಡಿ ಸಾಹೇಬರು MLA ಆಗಿದ್ದಾಗ ಅಂತ ಸಂದರ್ಭದಲ್ಲಿ 2022ರಲ್ಲಿ ಇದ್ದಾಗ ಸರ್ವೆ ನಂಬರ್ 13ರಲ್ಲಿ JK ಕೃಷ್ಣಾರೆಡ್ಡಿ ಸಾಹೇಬರು 30 ಗುಂಟೆ ಜಾಗವನ್ನು ಮಂಜೂರು ಮಾಡಿದ್ದಾರೆ. ನಮ್ಮ ಕುಂಬಾರ ಸಮುದಾಯಕ್ಕೆ 30 ಗುಂಟೆ ಜಾಗವನ್ನು ಕುಂಬಾರ ಸಮುದಾಯಕ್ಕೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಈಗ ಅದು ಪಾಣಿ ಮುಟೇಶನ್ ಎಲ್ಲ ಬಂದಿದೆ. 3 ವರ್ಷ ಆಯಿತು. ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಆದರೆ ಅದನ್ನು ತಟಸ್ಥವಾಗಿಟ್ಟು ಮತ್ತೆ 10 ಗುಂಟೆ ಜಾಗ ಕೊಟ್ಟಿದ್ದಾರೆ. ಇಲ್ಲ ಅದು ಕೊಡ್ತಾರೆ, ಇದು ಕೊಡ್ತಾರೆ, ಎರಡು ಕೂಡ ಸಂತೋಷ. ಯಾಕೆಂದರೆ ಹಿಂದುಳಿದ ವರ್ಗಗಳ ಸಮುದಾಯ ನಮ್ಮದು. ಅಲ್ಲಿ ಏನೋ ಒಂದು ಮಡಿಕೆ ಮಾಡ್ಕೊಳ್ಳೋದಕ್ಕೆ ಏನೋ ಜಾಗ ಮಾಡ್ಕೊಂಡು ಉಪಯೋಗಿಸ್ಕೊಳ್ತೀವಿ, ಇಲ್ಲಿ ಕಚೇರಿ ಕಟ್ಕೊಳ್ತೀವಿ, ಇಲ್ಲ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸೋಕೆ ಏನಾದರೂ ಮಾಡ್ಕೊತೀವಿ. ಇದೂ ಕೊಟ್ಟಿದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ನಮಗೆ ಕ್ಯಾನ್ಸಲ್ ಮಾಡ್ತಾರನ್ನೋ ಅದನ್ನು ಉಳಿಸ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ಮಾನ್ಯ ಸಚಿವರಿಗೆ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ನಮ್ಮಲ್ಲಿ ಸಂಘಟಿತರಾಗಿ ಒಗ್ಗಟ್ಟನ್ನು ಬಯಸೋದಾದರೆ ನಾವು ಯಾರಿಗೇನು ಕಮ್ಮಿ ಇಲ್ಲ. ನಾವು ಸಮಾಜದಲ್ಲಿ ಕೂಡ ಹೋರಾಟದ ಮುಖಾಂತರ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ 2 ಮಾತಿಗೆ ಮಾತಾಡಲಿಕ್ಕೆ ಅವಕಾಶ. ಸರ್ವಜ್ಞ ಜಯಂತಿನ ಮಾಡ್ತಾ ಇದ್ದೀವಿ. ಸೊ ಸುಮಾರು ನನಗೆ ತಿಳಿದ ಮಟ್ಟಿಗೆ 16-17ನೇ ಶತಮಾನದಲ್ಲಿ ಸರ್ವಜ್ಞ ಸಮಾಜದ ಅಂಕುಡೊಂಕುಗಳನ್ನು ಯಾವ ರೀತಿ ತಿದ್ದೋದಕ್ಕೆ ಅವನ ಆ ಸಮಯದಲ್ಲಿ ತ್ರಿಪದಿ ಕವಿ ಅಂತ ಕರೀತಾರೆ. ಅವ್ರು ಹೇಳ್ದಂಗೆ ಬ್ರಹ್ಮ, ಅವರು ತ್ರಿಪದಿ ಬ್ರಹ್ಮನೇ ಹೌದು, ಬ್ರಹ್ಮನೂ ಹೌದು. ಯಾಕೆಂದರೆ ಸಮಾಜದ ಅಂಕುಡೊಂಕು, ಅಲ್ಲಿರ್ತಕ್ಕಂಥ ರೀತಿ ನೀತಿ ಯಾವ ರೀತಿ ಅದನ್ನು 3 ಪದಗಳಲ್ಲಿ ಚುಚ್ಚು ಮಾತಿನಿಂದ, ಅವರ ಚುಚ್ಚು ನುಡಿಗಳಿಂದ ಸಮಾಜದ ಜನರಿಗೆ ಅರಿವು ಮೂಡಿಸಿದ್ದಕ್ಕಂಥ ತತ್ವಜ್ಞಾನಿ. ಇವತ್ತು ಅವ್ರು ಹೇಳ್ದಂಗೆ ನಮ್ಮ ಮಾಸ್ಟರ್ ಹೇಳಿದರು, ಅದು ಎಲ್ಲ ಒಂದೇ ಸಮುದಾಯದಲ್ಲ, ಅದೆಲ್ಲರಿಗೂ. ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ಜಾತಿಯನ್ನು ಬೆಳೆಸಲ್ಲ. ಎಷ್ಟು ಅಕ್ಷರ ಸತ್ಯ ನಿಜ. ಅದು ಒಂದು ಜ್ಯೋತಿ ಏನಿದೆ, ಅವನು ಯಾರು ಹಚ್ಚಿರೋ ಅದು ಬೆಳಕು ಕೊಟ್ಟೇ ಕೊಡುತ್ತೆ. ಅದು ಅಕ್ಷರ ಸತ್ಯ. ಇಲ್ಲಿವರೆಗೂ ನಾವು ಅಷ್ಟು ಶತಮಾನದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಸರ್ವಜ್ಞನ ವಚನಗಳನ್ನ ಕೇಳ್ತಾ ಬಂದಿದ್ದೀವಿ ಹೊರತು ನಾವೆಷ್ಟು ರೂಢಿಸ್ಕೊಂಡಿದ್ದೀವಿ, ಅದು ಬಹಳ ಮುಖ್ಯ. ಆ ಹಿಂದಿನ ಸಮಾಜದಲ್ಲಿ ಈಗ ಆಧುನಿಕತೆ ಬಂದ ಮೇಲೆ ಎಲ್ಲ ಮೊಬೈಲು ಅದು ಇದು ಬಂದು ನಮ್ಮ ಮಕ್ಕಳನ್ನೇ ಆಗಲಿ ಜನಗಳನ್ನೇ ಆಗಲಿ ಅಕ್ಕಡಿಗೆ ಕೈ ತೋರ್ಸಂಗೆ ಮಾಡ್ತಿದೆ ಹೊರತು ಆ ಹಿಂದಿನ ಹಿತವಚನಗಳು, ನುಡಿಗಳು, ಆ ಒಂದು ಸರ್ವಜ್ಞನೇ ಆಗಿರ್ಬೋದು, ಆ ಶತಮಾನದ ಕವಿಗಳೇ ಆಗಿರ್ಬೋದು, ಅದನ್ನು ನಾವು ಅಳವಡಿಸ್ತಕ್ಕಂಥದ್ದನ್ನು ರೀತಿ ನೀತಿನ ಆದಷ್ಟು ಕಳ್ಕೊತಿದ್ದೀವಿ. ಆದಷ್ಟು ನಾನು ಹೇಳ್ತಿರೋದೇನಂತಂದರೆ ಆ ಸರ್ವಜ್ಞನ ಥರ ನಮ್ಮ ಕೈಲಿ ಭಾಳ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.